ಹಾಗೇನೆ ನೀವೊಂದು ಒಂದು ಹ್ಯೂಮನ್ ಫ್ಲೈಯಿಂಗ್ ಮೆಷಿನ್ ಅಂತ ಹೇಳಿ ಅದ್ರ ಬಗ್ಗೆ ಕೂಡ ಸ್ಟಡಿ ಮಾಡಿ ಅದನ್ನ ಕಂಡುಹಿಡಿಯೋ ಹಂತದಲ್ಲಿದ್ವಿ. ಅದ್ರ ಬಗ್ಗೆ ಅತಿ ಕಡಿಮೆ ವೆಚ್ಚದ, ಅಪಾಯ ಇಲ್ಲದೆ ಇರ್ತಕ್ಕಂಥದ್ದು, ಮತ್ತೆ ಯಾವುದೇ ತೊಂದರೆ ಕೊಡದೇ ಇರ್ತಕ್ಕಂಥದ್ದು, ಒಂದ್ ಕಡೆ ಇನ್ನೊಂದ್ ಕಡೆ ಸಾಗಿಸ್ಬೋದು ಅನ್ನೋಂಥದ್ದು, ಮತ್ ಇದರಿಂದ ಏನು ಟ್ರಾನ್ಸ್ಪೋರ್ಟ್ ಪ್ರಾಬ್ಲಮ್ ಅನ್ನ ನಾವು ಈಗ ನೋಡ್ತಾ ಇದ್ದೀವಿ, ಸಾರಿಗೆ ತೊಂದರೆಯನ್ನ, ಈ ಜನದಟ್ಟಣೆಯನ್ನ ಮತ್ತೆ ರಸ್ತೆನಲ್ಲಿ ತೊಂದರೆನ ತಡೆಗಟ್ಟಬಹುದಾದಂತಹ ಒಂದು ಹ್ಯೂಮನ್ ಫ್ಲೈಯಿಂಗ್ ಮೆಷಿನ್ ಅನ್ನೋದನ್ನ ನೀವು ಕಂಡುಹಿಡಿತಾ ಇದ್ದೀರಿ. ಇದು ಏನಿದು, ಯಾವ ಹಂತದಲ್ಲಿದೆ? ಇದಂದ್ರೆ ಹ್ಯೂಮನ್ ಫ್ಲೈಯಿಂಗ್ ಮೆಷಿನ್. ಯಾಕೆಂದ್ರೆ ನನ್ಗೆ ನನ್ನ ಹಿಂದೆ ಒಂದು ಸ್ಕೂಲಲ್ಲಿ ಇದೆ, ವಿದ್ಯಾಶಿಲ್ಪ ಅಕಾಡೆಮಿ ಅಂತ. ನನ್ನ ಮನೆಯಿಂದ ಅಲ್ಲಿಗೆ 25 ಕಿಲೋಮೀಟರ್ಸ್, ದಿನ 2.5 hours ಹೋಗೋದು ಬರೋದು ಆಗ್ತಾ ಇತ್ತು. ಸೊ ಬಹಳನೇ ಇರಿಟೇಟಿಂಗ್ ಇದೆ. ಟ್ರಾಫಿಕ್ ದಿನ ಇನ್ಕ್ರೀಸ್ ಆಗ್ತಾನೆ ಇದೆ, ಮತ್ತೆ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ಸೊ ಇದ್ರ ಬದಲಿ ನಾವು ಲೋ ಕಾಸ್ಟ್ ಹ್ಯೂಮನ್ ರಿಲಯಬಲ್ ಫ್ಲೈಯಿಂಗ್ ಮಷಿನ್ ಕ್ರಿಯೇಟ್ ಮಾಡ್ಬೇಕು ಅಂತ ಇದೀವಿ. ಸೊ ಇದು ಫಸ್ಟ್ ಆಫ್ ಆಲ್ ಲೋ ಕಾಸ್ಟ್. ಸೊ ಎಲ್ಲರೂ it is a flying machine, a machine which can fly. So ಅದು ಫಸ್ಟ್ ಆಫ್ ಆಲ್ ಯಾಕೆಂದ್ರೆ ಸ್ಕೈ ಓಪನ್ ಇದೆ ಅಲ್ವಾ, ಸೊ ಅನ್ಲಿಮಿಟೆಡ್ ನಾವ್ ಎಷ್ಟ್ ಬೇಕಾದ್ರೂ ಯೂಸ್ ಹಾರ್ಕೊಂಡು ಬೇರೆ ಜಾಗಕ್ಕೆ ಹೋಗುವಂತದ್ದ. ಹೌದು, ಅಂದ್ರೆ ಕೆಲವೊಬ್ರಿಗೆ ಹಿಂಗೆ ಅವ್ರವ್ರಿಗೆ ಅವ್ರವ್ರದ್ದು ಹೈಟ್ ಕೊಡ್ಬೋದು ನಾವು, ಅಂದ್ರೆ ಹೈಟ್ ಅಲಾಟ್ ಮಾಡ್ಬೋದು. ಹೌದು, ಹೈಟ್ ಅಲೌಟ್ ಮಾಡ್ಬೋದು. ಅದನ್ನ ಈಗ ನಾವು ಪ್ಲಾನ್ ಮಾಡೋದು 2 people, ಮತ್ತೆ ಅದನ್ನ ನಾವು ಇನ್ಕ್ರೀಸ್ ಮಾಡ್ಬೋದು ಸೀಟ್ ಲೆವೆಲ್ ಎಲ್ಲ. ಅಂದ್ರೆ ಫಸ್ಟ್ ಬೇಸಿಕ್ ಆಗ್ಲಿ, ಆಮೇಲೆ ನಾವು ಅದನ್ನ ಇಂಪ್ರೂವ್ ಮಾಡ್ಬೋದು ಅಂತ. ಸೊ ಇದು ಲೋ ಕಾಸ್ಟ್, ಎಲ್ಲರೂ ಅಫೋರ್ಡ್ ಮಾಡ್ಬೋದು. ಒಂದು ಬೈಕ್ ತಗೊಳ್ಳೋ ಬದಲಿ ಒಂದು ಫ್ಲೈಯಿಂಗ್ ಮಷಿನ್ ತಗೋಬಹುದು. ಎಷ್ಟು ಕಾಸ್ಟ್ ಆಗ್ಬೋದು? ಈಗ ಬಲ್ಕ್ ಅಲ್ಲಿ ಮಾಡಿದ್ರೆ, ಬಲ್ಕ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಒಂದು 30,000 ಆಗುತ್ತೆ. ಒಂದೇ ಮಾಡಿದ್ರೆ ಒಂದು 50-60,000 ಆಗ್ಬೋದು. ಸೊ ಇದು ಯಾವ ರೀತಿ ಫ್ಯೂಯಲ್ ಅನ್ನು ಯೂಸ್ ಮಾಡ್ತೀರಿ ಅದಕ್ಕೆ? ಇದು ಇದು ಎಕೋ ಫ್ರೆಂಡ್ಲಿ ಆಯಿಲ್, ಅಂದ್ರೆ ವೈಟ್ ಆಯಿಲ್ ತರಾನೇ, ಬಟ್ ನಾಟ್ ದಟ್ ಕಾಸ್ಟ್. ಮಾರ್ಕೆಟ್ ಅಲ್ಲಿ ಸಿಗುತ್ತಾ ಅದು? ಅಷ್ಟರ ಮಟ್ಟಿಗೆ ಅಷ್ಟೊಂದು ಸಿಕ್ಬೇಕಲ್ಲ. ಫ್ಯೂಯಲ್ ಇಸ್ ಆಲ್ಸೋ ಪ್ರಾಬ್ಲಮ್. ಪೆಟ್ರೋಲ್ ಡೀಸೆಲ್ ತರನೇ ಅದು ಕೂಡ, ಆ ಫ್ಯೂಯಲ್ ಕೂಡ ಸಿಗುವಂತದ್ ಕಡೆನೂ ಯೋಚನೆ ಮಾಡ್ಬೇಕಾಗುತ್ತೆ. ಓಕೆ, ಇದು ಯಾವ ಹಂತದಲ್ಲಿದೆ ಈಗ ನೀವು ಮಾಡಿ? ಈಗ ನಾವು 50% ಕಂಪ್ಲೀಟ್ ಮಾಡಿದೀವಿ, ಇನ್ನು ಮಾಡ್ಬೇಕು. ಈಗ ನಿಮಗೆ ಸುಮಾರು 451 ಪ್ರಶಸ್ತಿಗಳು, ಸುಮಾರು 19 ಪದಕಗಳು, ಸುಮಾರು 82 ಗೌರವಗಳು, ಬಹಳಷ್ಟು ಈ ವಯಸ್ಸಿನಲ್ಲಿ ನೀವು ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಗಳಿಸ್ಕೊಂಡಿದ್ದೀರಿ. ಇದರಲ್ಲಿ ಒಂದೆರಡು ಹೆಸರಿಸಬಹುದಾದಂತಹದ್ದು, ನೀವು ಮರೆಯಲಾಗದಂತಹ ಒಂದು ಗೌರವ ಆಗ್ಬೋದು, ಪುರಸ್ಕಾರ ಆಗ್ಬೋದು, ಮೆಚ್ಚುಗೆ ಮಾತಾಗ್ಬೋದು, ಒಂದೆರಡನ್ನ ನೀವು ಹೇಳಲಿಕ್ಕೆ ನಮ್ಮ ವೀಕ್ಷಕರ ಜೊತೆ ಹಂಚಿಕೊಂಡ್ರೆ ಅವರು ಕೂಡ ಖುಷಿ ಪಡ್ತಾರೆ. ನನ್ನ ಮೋಸ್ಟ್ ಫೇವ್ರೆಟ್ ಯಾವುದು ಅಂದ್ರೆ, ನನಗೆ ನಾನು ಲಂಡನ್ ಅಲ್ಲಿ ಹಚ್ಚೇವು ಕನ್ನಡದ ದೀಪ ಮಾಡಿದ್ದೆ. ಅಲ್ಲಿನೂ ನಮ್ ಬಾವುಟನು ಹಾಕಿದ್ದೆ, ಅಂದ್ರೆ ಅಲ್ಲಿನೂ ನಮ್ ಬಾವುಟನ್ ಹಾರಿಸಿದೀನಿ, ಕನ್ನಡ ಬಾವುಟನ್. ಸೊ ಅಲ್ಲಿ ಆ ಡಾನ್ಸ್ ನೋಡಿ ಎಷ್ಟೊಂದು ಮೆಚ್ಚುಗೆ ಪಟ್ರು ಅಂದ್ರೆ, ಎಲ್ಲರೂ ಬಹಳನೇ ಖುಷಿ ಪಟ್ರು. ಎಷ್ಟ್ ಚೆನ್ನಾಗ್ ಮಾಡ್ತೀಯಮ್ಮ ಅಂತ ಹೇಳಿ ಅಲ್ಲಿ ನನಗ್ ಆನರ್ ಮಾಡಿದ್ರು, ನನ್ಗೊಂದು ಕ್ರೌನ್ ಕೊಟ್ರು. ಸೊ ಅದ್ ನಾನು ಫಸ್ಟ್ ಟೈಮ್ ನಾನು ಅಚೀವ್ ಮಾಡಿದ್ದು, ಅದೇ ಫಸ್ಟ್ ಟೈಮ್. ಸೊ ಅದು ನನಗೆ ಬಹಳನೇ ಖುಷಿ ಕೊಡ್ತು. ಇನ್ನೊಂದಂದ್ರೆ ನಾನು ಲಿಟಲ್ ಮಿಸ್ ಬ್ಯಾಂಗ್ಳೂರ್ ಫಸ್ಟ್ ಟೈಮ್ ಲಿಟಲ್ ಮಿಸ್ ಬ್ಯಾಂಗ್ಳೂರ್ ಆದಾಗ ನಾನು ಬಹಳನೇ ಚಿಕ್ಕೋಳಿದ್ದೆ. ಅವಾರ್ಡ್ ಮೀನಿಂಗು ಗೊತ್ತಿರ್ಲಿಲ್ಲ ನನಗೆ. ನೀಡೋ ಎಲ್ಲಾ ಪ್ರಶಸ್ತಿಗಳು ನಿಮ್ಮ ಮನೆಯಲ್ಲೇ ತುಂಬಿದೆ ಅಂತ ಅನ್ಕೊಂತೀನಿ. ನಾವು ಚಿತ್ರದಲ್ಲಿ ನೋಡ್ತಾ ಇದೀವಿ ಎಷ್ಟೊಂದು ಪ್ರಶಸ್ತಿಗಳು, ಒಂದು ಕೋಣೆ ತುಂಬುವಂತಹ ಪ್ರಶಸ್ತಿಗಳನ್ನ ನೀವು ಪಡ್ಕೊಂಡಿದ್ದೀರಿ ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ. ಈ ಸಾಧನೆಗಳಿಗೆ ಒತ್ತಾಸೆಯಾಗಿ ನಿಂತಹ ನಿಮ್ಮ ತಂದೆ ತಾಯಿ ಅವರು ಈ ಕಾರ್ಯಕ್ರಮವನ್ನು ಕೂಡ ನೋಡ್ತಿದ್ದಾರೆ. ಅವರಿಗೆ ನೀವು ಏನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅವ್ರ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನೀವು ಅವರ ಮಗಳಾಗಿ ನಿಮ್ಮ ತಂದೆ ತಾಯಿ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಯಾಕೆಂದ್ರೆ ರಷ್ಯಾಗೆ ಹೋಗ್ಬೇಕು ಕಲೀಲಿಕ್ಕೆ ಅಂತಂದ್ರೆ ಅಲ್ಲಿಗೂ ಕೂಡ ಕರ್ಕೊಂಡು ಹೋಗುವಂಥದ್ದು, ಎಲ್ಲದಕ್ಕೂ ಹಣ ಕೂಡ ಖರ್ಚಾಗುತ್ತೆ. ನಿಮ್ಗೆ ಹೇಗೆ ಒತ್ತಾಸೆ ಆಗಿತ್ತು? ನಾನು ಒಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ. ಇವತ್ ನಾನು ಏನೇ ಅಚೀವ್ ಮಾಡಿರ್ಲಿ, ಪೈಲಟ್ ಆಗಿರ್ಬೋದು, ಒಂದು ಡಾನ್ಸರ್ ಆಗಿರ್ಬೋದು, ಒಂದು ಆರ್ಟಿಸ್ಟ್ ಆಗಿರ್ಬೋದು, ಎಲ್ಲ ನಮ್ಮಮ್ಮ ಅಪ್ಪ ಇಂದಾನೆ. ನಮ್ಮಮ್ಮ ಅಪ್ಪ ಇಂದ, ಗಾಡ್ಸ್ ಗ್ರೇಸ್ ಇಂದ, ಮತ್ತೆ ಬಹಳ ಜನದ ಆಶೀರ್ವಾದದಿಂದ. ಸೊ ಅವ್ರು ನನಗೆ ಯಾವಾಗ್ಲೂ ಸಪೋರ್ಟ್ ಮಾಡ್ತಾರೆ. ನೀನ್ ಏನ್ ಬೇಕೋ ನೀನ್ ಆಗಮ್ಮ ಅಂತ ಹೇಳಿದ್ರು. ನನ್ನ ಡ್ರೀಮನ್ನ ಅವ್ರು ರಿಯಲೈಸ್ ಮಾಡಿದ್ರು. ನಾರ್ಮಲಿ ಏನಾಗುತ್ತೆ, ನನ್ನ ಫ್ರೆಂಡ್ಸ್ ಎಲ್ಲ ಅವ್ರಿಗೂ ಡ್ರೀಮ್ಸ್ ಇರುತ್ತೆ, ಬಟ್ ಅವ್ರ ಡ್ರೀಮನ್ನ ಫುಲ್ಫಿಲ್ ಮಾಡೋ ಬದ್ಲಿ ಅವ್ರ ಅಪ್ಪ ಅಮ್ಮ ಅವ್ರಿಗೇನ್ ಯೋಚನೆ ಮಾಡಿರ್ತಾರೋ ಅದನ್ನೇ ಮಾಡಕ್ ಶುರು ಮಾಡ್ತಾರೆ. ನಮ್ಮ ಪಪ್ಪ ಮಮ್ಮ ಹಂಗೆ ಯಾವಾಗೂ ಮಾಡ್ಲಿಲ್ಲ ನನಗೆ. ನಮ್ಮ ಪಪ್ಪ ಒಂದು ಬಿಲ್ಡರು, ಬೇಕಿದ್ರೆ ಅವ್ರ ದೊಡ್ಡ ಟಾಟಾ ಬಿರ್ಲಾ ತರನೇ ಆಗ್ಬೋದಿತ್ತು.
ಬಟ್ ಅವರು ಆ ಟೈಮ್ ಎಲ್ಲ ನನಗ್ ಕೊಟ್ಟಿ ನನಗೆ ಎಲ್ಲಾ ತರದ ಇನ್ಫಾರ್ಮೇಶನ್ ಕೊಡ್ತಾರೆ. ನೀನ್ ಹಿಂಗ್ ಮಾಡಮ್ಮ, ಎಲ್ಲಾ ತರ ಗೈಡೆನ್ಸ್ ಮಾಡ್ತಾರೆ. ಸೊ ಅವ್ರು ನನಗ್ ಹಂಗ್ ಮಾಡಿದ್ದಾರೆ. ನಮ್ಮಮ್ಮ ಸೊ ಒಂದು ಬಿಲ್ಡರ್ ಅಂತ ಹೇಳಿ ಮನೆ ಕಟ್ಟೋದಾಗ್ಲಿ ದುಡ್ಡು ಮಾಡೋದಾಗ್ಲಿ ಆಸ್ತಿ ಅಲ್ಲ, ಮಕ್ಕಳೇ ಒಂದು ಆಸ್ತಿ ಅನ್ನೋ ರೀತಿನಲ್ಲಿ ನಿಮ್ ತಂದೆಯವರು ನಿಮ್ಮನ್ನ ಬೆಳೆಸ್ತಿದ್ದಾರೆ. ನಿಮ್ಮ ಭವಿಷ್ಯ ಉತ್ತಮವಾಗಿ ಉಜ್ವಲವಾಗಿರ್ಲಿ. ಏನ್ ನಿಮ್ಮ ಕನಸಿದೆ ಹ್ಯೂಮನ್ ಫ್ಲೈಯಿಂಗ್ ಮೆಷಿನ್, ಅದರಲ್ಲಿ ಯಶಸ್ವಿಯಾಗಿ ಅದ್ರ ಪೇಟೆಂಟ್ ಕೂಡ ನೀವು ತಗೊಳ್ತಾ ಇದ್ದೀರಿ ಅಂತ ಕೇಳಲ್ಪಟ್ಟಿದ್ದೇನೆ. ಇದೊಂದು ಹೆಮ್ಮೆಯ ವಿಚಾರ. ಹಾಗೇನೆ ಮಾರ್ಸ್ ಬಗ್ಗೆ ನಿಮ್ಮ ಒಂದು ಏನು ಸ್ಟಡಿ ಮಾಡ್ತಾ ಇದ್ದೀರಿ ಅದು ಕೂಡ ಯಶಸ್ವಿಯಾಗ್ಲಿ ಅಂತ ಹೇಳ್ತಾ, ನಿಮ್ಮ ಈ ಸಾಧನೆ ನಮ್ಮ ವೀಕ್ಷಕರು ಮತ್ತು ಮಕ್ಕಳುಗಳು ಏನ್ ನೋಡ್ತಿದ್ದಾರೆ ಅವ್ರಿಗೆ ಒಂದು ದಾರಿದೀಪ ಆಗ್ಲಿ ಅಂತ ಹಾರೈಸ್ತಾ, ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆನಲ್ಲಿ ಇಷ್ಟೊಂದು ನಿಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ. ನಿಮಗೆ ದೂರದರ್ಶನದ ಪರವಾಗಿ ಹಾಗೂ ನಮ್ಮ ವೀಕ್ಷಕರ ಮತ್ತು ಪುಟಾಣಿಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ನನಗೂ ಹಿಂಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ನನ್ನ ವ್ಯೂಸ್ ಅನ್ನ, ನನ್ನ ಟ್ಯಾಲೆಂಟ್ ಎಲ್ಲರಿಗೂ ತೋರಿಸಿದ್ದಕ್ಕೆ ನಾನು ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಚಂದನ ಟಿವಿ. ಥ್ಯಾಂಕ್ ಯು ಸೋ ಮಚ್.